ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಕೇಳಿರಿ ನಿಮಗೆ ಕೊಡಲಾಗುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ಬಾಗಿಲು ತೆರೆಯಲ್ಪಡುವುದು. ಪ್ರಿಯರೇ, ನಿನ್ನೆ ನಾವು ಧ್ಯಾನಿಸಿದೆವು, ದೇವರು ನಮ್ಮ ತಂದೆ, ಎಲ್ಲವನ್ನು ತಿಳಿದಿರುವವರು. ಹೀಗಿದ್ದಲ್ಲಿ ನಾವು ಏಕೆ ಕೇಳಬೇಕು? ಕೇಳುವುದು ದೇವರಿಗೆ ಮಾಹಿತಿ ಕೊಡುವುದಲ್ಲ, ಅದು ನಮ್ಮ ಹೃದಯವನ್ನು ಅವರ ಮುಂದೆ ತೆರೆದಿಡುವುದು. ಅದು ಕೇವಲ ಒಂದು ಬೇಡಿಕೆಯ ವಿಷಯವಲ್ಲ, ಅದು ಸಂಬಂಧದ ವಿಷಯವಾಗಿದೆ. ಒಬ್ಬ ಮಗು ತನ್ನ ತಂದೆಯ ಬಳಿ ಹೋದಾಗ ತಂದೆ ಈಗಾಗಲೇ ಅವನ ಅಗತ್ಯವನ್ನು ತಿಳಿದಿದ್ದರು. ಆ ಒಂದು ಮಗು ಕೇಳುವ ಕ್ಷಣದಲ್ಲಿ ಒಂದು ಪ್ರೀತಿ, ಒಂದು ನಂಬಿಕೆ, ಒಂದು ಆಪ್ತತೆ ಅಲ್ಲಿ ಹುಟ್ಟಿರುತ್ತದೆ. ಹಾಗೆಯೇ ದೇವರ ಆ ಒಂದು ಸನ್ನಿಧಿಯಲ್ಲಿ ಕೇಳುವುದು ಎಂದರೆ ದೇವರೊಡನೆ ಒಂದು ಪ್ರೀತಿಯ ಸಂಬಂಧವನ್ನು ಬೆಳೆಸಿಕೊಳ್ಳುವುದು. ತದನಂತರ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಹುಡುಕಿರಿ ನಿಮಗೆ ಸಿಗುವುದು. ಆದರೆ ನಾವು ಏನನ್ನು ಹುಡುಕಬೇಕು? ಕೇವಲ ಆಶೀರ್ವಾದಗಳನ್ನಲ್ಲ, ಕೇವಲ ಸೌಖ್ಯವನ್ನಲ್ಲ, ಕೇವಲ ನಮ್ಮ ಪ್ರಾರ್ಥನೆಗೆ ಉತ್ತರಗಳನ್ನಲ್ಲ, ಬದಲಾಗಿ ದೇವರನ್ನೇ ನಾವು ಹುಡುಕಬೇಕು. ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಮೊದಲು ನೀವು ದೇವರ ಸಾಮ್ರಾಜ್ಯವನ್ನು ಹುಡುಕಿರಿ ಎಂದು. ನಿಜವಾದ ಪ್ರಾರ್ಥನೆ ಎಂದರೆ ದೇವರಿಂದ ಏನಾದರೂ ಪಡೆದುಕೊಳ್ಳುವುದಲ್ಲ, ಬದಲಾಗಿ ದೇವರ ಸಾನ್ನಿಧ್ಯವನ್ನು ಅರಿಯುವುದು. ಹುಡುಕುವುದು ಎಂದರೆ ಪ್ರಭುವಿಗೆ ನಾವು ಹೇಳುವುದು, ಪ್ರಭು ನೀನು ಕೊಡುವುದಕ್ಕಿಂತ ನಿನ್ನನ್ನು ನಾನು ಹೆಚ್ಚು ಬಯಸುತ್ತೇನೆ ಎಂದು. ಪ್ರಿಯರೇ, ಒಬ್ಬ ಮಗುವು ಶಾಲೆಯಿಂದ ಬಂದ ನಂತರ ಅದು ಮೊದಲನೇದಾಗಿ ಹೋಗಿ ಹುಡುಕುವುದು ಬಿಸ್ಕೆಟ್ ಅಥವಾ ಚಹಾ ಅಲ್ಲ, ಬದಲಾಗಿ ತನ್ನ ತಾಯಿಯನ್ನು. ಅದೇ ರೀತಿಯಲ್ಲಿ ನಾವು ಮೊದಲು ಹುಡುಕಬೇಕಾಗಿರುವುದು ನಮ್ಮ ದೇವರನ್ನು. ಕೊನೆಗೆ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು. ನಾವು ಹೇಗೆ ತಟ್ಟಬೇಕು? ಸ್ಥೈರ್ಯದಿಂದ, ಸಹನೆಯಿಂದ, ನಂಬಿಕೆಯಿಂದ. ಕೆಲವೊಮ್ಮೆ ಪರಲೋಕ ಮೌನವಾಗಿರುವಂತೆ ಕಾಣಬಹುದು, ಬಾಗಿಲು ಮುಚ್ಚಿರುವಂತೆ ತೋರಬಹುದು. ಆದರೆ ನಾವು ತಟ್ಟುತ್ತಾ ಇರಬೇಕು. ಕೋಪದಿಂದ ಅಲ್ಲ, ಬದಲಾಗಿ ವಿಶ್ವಾಸದಿಂದ. ತಂದೆ ಮನೆಯೊಳಗಿದ್ದಾರೆ ಎಂಬ ನಂಬಿಕೆಯಿಂದ ತಟ್ಟುವ ಮಗುವಿನಂತೆ ನಾವು ಬಾಗಿಲನ್ನು ತಟ್ಟಬೇಕು. ಆ ಒಂದು ಸಮಯದಲ್ಲಿ ಬಾಗಿಲನ್ನು ಬಂದು ತೆರೆಯುತ್ತಾರೆ. ಆದ್ದರಿಂದ ಕೇಳಿರಿ ಪ್ರೀತಿಯಿಂದ, ಹುಡುಕಿರಿ ಆತುರದಿಂದ, ತಟ್ಟಿರಿ ನಂಬಿಕೆಯಿಂದ. ಏಕೆಂದರೆ ನಮ್ಮ ತಂದೆ ಸದಾ ಬಾಗಿಲು ತೆರೆಯುವಂತಹ ದೇವರಾಗಿದ್ದಾರೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.